ಕೊಟ್ಟರೆ ದುಡ್ಡು ವಾಪಸ್ ಬರುತ್ತೆ ಅನ್ನೋದಾದ್ರೆ ಬಲಕ್ಕೆ, ಇಲ್ಲ ಅದರಿಂದ ಬರಲ್ಲ ಅಂದ್ರೆ ಎಡಕ್ಕೆ ಅಮ್ಮ. ಬಂದಗಡೆ ಬರತ್ ಹೋಗಿ ಎಲ್ಲ ಕಡೆ ಹೋಗಿದ್ರಂತೆ, ನೀನೇ ನಿಂತ್ಕೊಂಡು ಬಂದವರೆ ಆಗುತ್ತೆ ಅನ್ನೋದಾದ್ರೆ ಬಲಕ್ಕೆ, ಇಲ್ಲ ಇನ್ನೂ ನಿಧಾನ ಆಗ್ತದೆ ಎಡಕ್ಕೆ ಅಮ್ಮ. ನನಗೆ ಕೈ ಒಳಗೆಲ್ಲ ನರವಡ್ತಾ ಮತ್ತು ಸುಸ್ತು, ಕೂತಲ್ಲಿ ಕೂರೋಕ್ಕಾಗ್ತಿಲ್ಲ, ಒಂಥರ ಏನೋ ಒಂಥರ ಭಯ ಈ ಥರ ಎಲ್ಲ ಏನೋ ಮನಸ್ಸಿನ ನೆಮ್ಮದಿ ಇಲ್ದಂಗೆ ಈ ಥರ ಎಲ್ಲ ಆಗಿತ್ತು. ಇವಾಗೆಲ್ಲ ಪರವಾಗಿಲ್ಲ, ಇವಾಗ ನೆಮ್ಮದಿಯನ್ನು ಚೆನ್ನಾಗಿದ್ದೀನಿ, ಹುಷಾರಾಗಿದ್ದೀನಿ. ಈಗ 5ನೇ ಸಲ ನೀರು ಹಾಕ್ಸ್ಕೊಂತಾರೆ, ಅದು ಪರವಾಗಿಲ್ಲ, ಚೆನ್ನಾಗಿ ಅನಿಸುತ್ತೆ. ಒಬ್ರಿಗೆ ಒಂದು ಮಾತು ಕೇಳಕ್ಕೆ ಇಷ್ಟಪಡೋ, ಸ್ಟ್ರೈಟ್ ಫಾರ್ವರ್ಡ್, ಮುಂದೆ ಹೆಜ್ಜೆ ಜೊತೆಗಲ್ಲ, ಏನು ಮಾಡೋಕ್ಕೂ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿಲ್ಲ. ಜನಗಳ ದೃಷ್ಟಿ ಜಾಸ್ತಿ ಆಗ್ತದೆ, ಏನು ಮಾಡೋರು ಅಭಿವೃದ್ಧಿ ಆಗ್ತಿಲ್ಲ. ಔಟ್ ಗೋಯಿಂಗ್ ಹೆಚ್ಚು, ಇನ್ಕಮಿಂಗ್ ಕಡಿಮೆ, ಹಣ ಬರುತ್ತೆ ನಿಲ್ತಿಲ್ಲ. ಅದೇ ನಾನು ಸ್ವಲ್ಪ ಆಕ್ಸಿಡೆಂಟ್ ಆಗಿದ್ದು 5 ವರ್ಷ ಆಗಿತ್ತು. ನನಗೆ ಯಾವುದೂ ಹಣ ಕಾಸು ಕೊಡ್ತೀನಿ ಅಂದವರು ಕೊಡ್ತಾ ಇರಲಿಲ್ಲ. ನಾನು ಶೂಟಿಂಗ್ ಫೀಲ್ಡಲ್ಲಿ ಇರೋದು, ನಾನು ಡ್ಯಾನ್ಸರ್ ಬಂದುಬಿಟ್ಟು ನನಗೆ ಯಾವುದೂ ಪರಿಹಾರ ಆಗ್ತಾ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ಎಲ್ಲ ಥರ ಒಂದು ಸ್ವಲ್ಪ ಅನುಕೂಲ ಆಗ್ತಾಯಿದೆ, ಎಲ್ಲ ಅಮೌಂಟು ಬರೋಂಗಾಗಿದೆ. ಯಾರ್ಯಾರು ನನಗೆ ಮೋಸ ಬಯಸ್ತಿದ್ರು, ಹಿಂದೆ ಕಡೆ ವಂಚನೆ ಮಾಡೋಕ್ಕೆ ಕಾಯ್ತಿದ್ರು, ಅವರು ನನ್ನ ಕಣ್ಮುಂದೆ ಅಮ್ಮ ನೋಡಿಸ್ಕೊಟ್ಟಿದ್ದಾರೆ. ದುಡ್ಡು ಕಾಸು ವಿಷಯದಲ್ಲೂ ಅಷ್ಟೇ ತುಂಬ ಒಳ್ಳೇದಾಯಿತು, ತುಂಬ ಚೆನ್ನಾಗಾಗ್ತಿದೆ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ನಮ್ಮ ಮನೆಯಲ್ಲಿ ಒಬ್ಬರು ಸದಸ್ಯರು 7-8 ತಿಂಗಳಾಯಿತು, ಎಲ್ಲಿ ಹೋಗಿದ್ರು ಗೊತ್ತಿರಲಿಲ್ಲ. ನಾವು ಅಲ್ಲಿ ಇಲ್ಲಿ ಎಲ್ಲ ಕೇಳಿದ್ವಿ, ಸಿಕ್ಕಿರಲಿಲ್ಲ. ಮತ್ತು ಈಗ 8 ತಿಂಗಳು ಇಲ್ಲಿಗೆ ಬಂದ ಮೇಲೆ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಕೊಟ್ವಿ, ಮತ್ತು ರಿಲೇಷನ್ ಹುಡ್ಕಿದ್ವಿ, ಮನೆಗೆ ಬರಲಿಲ್ಲ. ಇಲ್ಲಿಗೆ ಬಂದು ಅಮ್ಮನ ಹತ್ರ ವಾಗ್ದಾನ ಕೇಳಿದ್ಮೇಲೆ ಬಲಗಡೆ ಹೋಯ್ತು. ಮತ್ತು ಒಂದು ವಾರಕ್ಕೆ ಬಂದರು, ಅವರೇ ಮನೆಗೆ ಇದ್ದಾರೆ. ಈಗ ಬಂದು ರಾಹುಗಾಲದಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ ನೀರನ್ನು ಪ್ರತಿ ಶುಕ್ರವಾರ 10ರಿಂದ 12 ಇರುತ್ತೆ. ರಾಹುಗಾಲದಲ್ಲಿ ಅಭಿಷೇಕದ ನೀರು ಹಾಕ್ಸೋದ್ರಿಂದ ನಮ್ಮಲ್ಲಿ ಮಂಗಳಕರ ಅಂದರೆ ಕೆಲವೊಂದು ಕುಜ ಶಾಂತಿ, ಎಲ್ಲ ಕಡೆ ಹೋದರೂ ನಮ್ಗೆ ಆ ದೋಷ ಇದೆ ಈ ದೋಷ ಇದೆ ಅನ್ನುವಂಥವ್ರಿಗೆ ದೇವಿನ ವಿಜಯಕಾಳಿ ಅಮ್ಮನವ್ರನ್ನ ತಲೆಯ ಮೇಲೆ ಇಟ್ಟು ಹಾಕ್ಸೋದ್ರಿಂದ ನಮ್ಮಲ್ಲಿ ಯಾವುದೇ ಥರದ ಸಮಸ್ಯೆ ಇದ್ರೂ ಕೂಡ ಖಂಡಿತ ಪರಿಹಾರ ಸಿಗುತ್ತೆ. ಮದುವೆ ಆಗಿಲ್ಲ, ಮಕ್ಕಳಿಲ್ಲ ಅನ್ನುವಂಥವ್ರಿಗೆ ಆ ಅಭಿಷೇಕ ಮಾಡಿದ ರಾಹುಗಾಲದಲ್ಲಿ ಅಭಿಷೇಕ ಮಾಡಿದ ನೀರನ್ನ ಹಾಕ್ಸೋದ್ರಿಂದ 100% ಅನುಕೂಲ ಆಗ್ತದೆ. ವಾಪಸ್ ಬರಬೇಕು, ಯಾವ ವ್ಯವಹಾರ ಮಾಡೋ ಅಭಿವೃದ್ಧಿ ಆಗ್ತಿಲ್ಲ, ಔಟ್ ಗೋಯಿಂಗ್ ಹೆಚ್ಚು, ಇನ್ಕಮಿಂಗ್ ಕಡಿಮೆ, ಸುತ್ತಾಟ, ಮನೇಲೇ ಸಮಾಧಾನ ಇಲ್ಲ, ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ, ಕಿರಿಕಿರಿ. ಚಿತ್ರದುರ್ಗ ಡಿಸ್ಟಿಕ್ಕು ಸಿದ್ಧವನದುರ್ಗದ ಗ್ರಾಮದಿಂದ ಬಂದಿದ್ದೀವಿ ನಾವು. ನಮ್ಮ ತಂದೆಯವರಿಗೆ ಇವರಿಗೆ ಈಗಾಗಲೇ ಹೆಚ್ಚು ಕಮ್ಮಿ ಒಂದು 4 ವರ್ಷದಿಂದನೂ ಕೈ ಶೇಕೇಜ್ ಆಗ್ತೈತೆ. ಟಿ ವಿಯಲ್ಲಿ, ಮೊಬೈಲಲ್ಲಿ, ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇದ್ವಿ, ಇಲ್ಲಿ ಬಸವಣ್ಣಂದು ವಿಜಯಕಾಳಿ ಬಸವಣ್ಣ ದೇವಸ್ಥಾನ ಹಿಂಗೆ ಹೋದ್ರೆ ಎಲ್ಲ ವಾಸಿ ಆಗುತ್ತೆ ಅಂತಂದು. ಹಂಗಾಗಿ ಬಂದಿದ್ವಿ. ಸ್ವಾಮಿಯವ್ರನ್ನ ಫಸ್ಟ್ ಟೈಮ್ ಬಂದು ಒಂದ್ಸಲಿ ಭೇಟಿಯಾಗಿ ಹೋಗಿದ್ವಿ. ಬರ್ರಿ ವಾಸಿ ಆಗುತ್ತೆ, ಒಂದು 3 ಸಲ 3 ವಾರ ಬಂದು 3 ಹುಣ್ಣಿಮೆ ಅಥವಾ 3 ಅಮಾವಾಸ್ಯೆ ಬಂದು ತೀರ್ಥಸ್ನಾನ ಮಾಡಿಸ್ರಿ, ಖಂಡಿತ ವಾಸಿ ಆಗುತ್ತೆ ಅಂತ ಹೇಳಿದ್ರು. ಆ ನಂಬಿಕೆ ಇಟ್ಕೊಂಡು ನಾವು ಬಂದಿದ್ವಿ. ತಿರುಗಿ ಬಸವಣ್ಣನ ಪಾದನ ತಗೊಂಡಿದ್ವಿ. ನಮ್ಮ ತಂದೆ ವಾಸಿ ಸಂಪೂರ್ಣವಾಗಿ ಗುಣಮುಖ ಆಗೋದಾದ್ರೆ ಬಲಪಾದ ಕೊಡು ಅಂತಂದು. ಅದ್ರಂಗೆ ಬಸವಣ್ಣ ಏನು ಲೇಟ್ ಮಾಡಲಿಲ್ಲ, ತಕ್ಷಣಕ್ಕೆ ಬಲಗಾಲು 3 ಸಲ ನಮ್ಮ ತಂದೆಯವ್ರಿಗೆ ಕೊಟ್ಟರು. ಅದು ನಾವು ನಂಬಿಕೆ ಇಟ್ಟು ಬಂದಿದ್ದೀವಿ. ಇದು ಮೊದಲನೇ ತೀರ್ಥಸ್ಥಾನ ನಮ್ಮದು. ಮತ್ತೆ ಬರ್ತೀವಿ ನಾವು. ಕೌಡಶಾಸ್ತ್ರ ಕೇಳಿದ್ರೆ ಸರ್? ಕೌಡಶಾಸ್ತ್ರ ಕೇಳಿದ್ವಿ, ಆದರೆ ನಾವೇನೂ ಕೇಳಲಿಲ್ಲ. ಗುರುಗಳು ನೀವು ಇಂಥ ವಿಚಾರಕ್ಕೆ ಬಂದಿರಿ, ಹಿಂಗೆ ಬಂದಿರಿ ಅಂತ ಹೇಳಿದ್ರು ಅವರು. ಅವ್ರು ಹೇಳಿದ್ದೆಲ್ಲ ಕರೆಕ್ಟಾಗಿ ಇತ್ತು. ಅದೇ ನಾನು ಮೊದಲೇ ಬರ್ತಾಯಿದ್ದೆ ಒಂದು 6 ತಿಂಗಳಿನ ಹಿಂದೆ. ಮುಂಚೆ ಬಾಯೇ ಬರ್ತಾಯಿರಲಿಲ್ಲ. ಸದ್ಯಕ್ಕೆ ಅಮ್ಮಂತಾಗ ಬಂದ ಮೇಲೆ ನನಗೆ ಬಾಯಿ ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಗಿರೀಶ್ ಅಂತ ಮೈಸೂರಿಂದ ಬರ್ತಿರೋದು. ನಾವು ಸ್ಟಾರ್ಟಿಂಗ್ ಬಂದಾಗ ತುಂಬ ಕಷ್ಟದಲ್ಲಿದ್ದು ಸರ್. ಇದು ನಾವು 5ನೇ ಸಲ ಬರ್ತಿರೋದು. ನಾವು ಏನಂದರೆ ತುಂಬ ಪ್ರಾಬ್ಲಮ್ ಇತ್ತು. ಇಲ್ಲಿ ಬಂದ ಮೇಲೆ ತುಂಬ ಒಳ್ಳೆಯದಾಯಿತು. ಇದು ಅಷ್ಟು ನೀರು ಹಾಕ್ಸ್ಕೊಳ್ಬೇಕು. ಒಂದು ಟೈಮ್ ಬಂದರೆ ಆಗಲ್ಲ, ಇದು ಕಂಟಿನ್ಯೂ ಆಗಿ 3 ಟೈಮ್ ಬರಬೇಕು. ಅಮಾವಾಸ್ಯೆ ಹುಣ್ಣಿಮೆ 3 ಟೈಮ್ ಬಂದರೆ ನೀವೇನೇ ಕೆಲಸ ನೀವು ಮನಸ್ಸಲ್ಲಿ ಅಂದ್ಕೊಂಡ್ರು, ಇಲ್ಲ ಮೈಕೈ ನೋವಿದ್ರು, ಏನೇ ಕಷ್ಟ ಇದ್ರು 3 ಟೈಮ್ ಬಂದರೆ ಅಷ್ಟು ನೀರು ಹಾಕ್ಸ್ಕೊಂಡು ತಡೆ ಹೊಡಿತಾರೆ, ಹೋಮ ಮಾಡ್ತಾರೆ. ಆ 3ಕ್ಕೂ ಭಾಗ್ಯ ಆಗಬೇಕು. ಭಾಗ್ಯ ಆಗಿಬಿಟ್ಟು ಮನೇಲಿ ಹೋಗ್ಬಿಟ್ಟು ಪೂಜೆ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ನಮಗೆ ತುಂಬ ಒಳ್ಳೆಯದಾಗಿದೆ. ನೆಮ್ಮದಿ ಇಲ್ಲ. ಆ ಜಾಗದ ಮಣ್ಣು ಬಿಡಂಗೆ ಮಾಡೋಣ. 3, 4 ಖಂಡಿತ ಬಿಡ್ತಾರೆ. ಹೋಗಿ ಒಂದು ತ್ರಿಶೂಲ್ ಚುಚ್ಚಿ ಒಂದು ಮಲ್ಲಿಡಿ ಒಂದು ಮನೆ ಬಾಲ್ ಹೊಡೆದಾಕಿ. ಅಲ್ಲಿ ಗೊತ್ತಾಗಿಲ್ಲ ಅಂದ್ರೆ ಹೊರಡೋಗಿ ಕೇಳಿ. ಸಮಾಧಾನ ಇಲ್ಲ, ನೆಮ್ಮದಿ ಅನ್ನೋದೇ ಇಲ್ಲ, ಜೀವನನೇ ಸುತ್ತಾಟ, ಸ್ಟ್ರೈಟ್ ಫಾರ್ವರ್ಡು, ಒಬ್ರ ಕೆಲವೊಂದು ಮಾತು ಕೇಳಲ್ಲ. ದೇವ್ರ ಮೇಲೆ ಅಪಾರವಾದ ಭಕ್ತಿ, ಭಗವಂತ ಏನು ಮಾಡೋದು ಯಾವುದೂ ಸರಿ ಹೋಗ್ತಿಲ್ವ ಅನ್ನೋ ಚಿಂತೆ.
ಏನು ಮಾಡಿದ್ರು ಯಾವ ಕೆಲಸ ನಡೆಯಲ್ಲ, ಒಂದಲ್ಲ ಒಂದು ಸಮಸ್ಯೆನೇ ಜಾಸ್ತಿ, ಇಂಪ್ರೂವ್ಮೆಂಟ್ ಕಡಿಮೆ. ಬರ್ತಾರೆ ಪ್ರೊಫೈಲ್ಗಳೆಲ್ಲ ಇನ್ನೇನು ಆಯಿತು ಅನ್ನೋಷ್ಟು ನೋಡಿ ಏನಾರು ಒಂದು ಪ್ರಾಬ್ಲಮ್ ಆಗ್ತಿರುತ್ತೆ. ಸುಮ್ಮನೆ ಕಿರಿಕಿರಿ ಗೊಂದಲ ಜಾಸ್ತಿ, ಇದರಿಂದನೇ ಅರ್ಧ ನೆಮ್ಮದಿ ಇಲ್ಲ. ಏನು ಅಂದ್ಕೊಂಡ್ರು ದೇವರು, ನಾವು ಯಾವ ದೇವ್ರ ದಿನರು ಎಲ್ಲ ಕಡೆ ಹೋಗ್ತೀವಿ, ಏನು ಮಾಡೋರು ಯಾವ ದೇವರು ಕಡಿಗಿತ್ತಿಲ್ವಲ್ಲ, ಏನು ಮಾಡೋಕ್ಕೋರು ಸಮಾಧಾನ ಇಲ್ವಲ್ಲ, ಅಂದ್ಕೊಂಡಿದ್ದು ಕೆಲಸಗಳು ಆಗ್ತಿಲ್ವ ಅನ್ನೋ ಚಿಂತೆ ಖಂಡಿತ ಬೆಳೆದಾಗ್ತದೆ. ನಮಗೆ 4 ವರ್ಷ ಕವಡೆ ಸೊಸರು ಪರವಾಗಿಲ್ಲ, ಎಲ್ಲನೂ ಕಂಡಂಗೆ ಹೇಳಿದರು. ನಮ್ಮ ಆಗಿರೋ ಎಲ್ಲನೂ ಪ್ರತಿಯೊಂದು ಹೇಳಿದರು ಸ್ವಾಮಿ. ನಮ್ಮ ಅಳಿಯ 4 ತಿಂಗಳಾಗಿತ್ತು ಬಂದಿಲ್ಲಿಗೆ, ಅವರು ಸಖತ್ತು ಕುಡಿಯೋರು, ಎಲ್ಲ ಇದಾಗೋದು ಇಲ್ಲಿ ಎಲ್ಲ ಬಂದಮೇಲೆ ಒಳ್ಳೆಯದಾಗಿದೆ. ಪ್ರತ್ಯಂಗರ ಹೋಗೋಕ್ಕೆ ನಾವು ಈಗಾಗಲೇ 3 ಸರಿ ಬಂದಿದ್ವಿ. ಈಗ ಮೊದಲನೇ ಸರಿ ನಾವು ನಡೆಯೋಕ್ಕಾಗತ್ತಲ್ಲ 2 ಜನ ಇಟ್ಕೊತಾ ಇದ್ರು. ಹೋಮಕ್ಕೊಂದು ಅಮ್ಮನ ಆಶೀರ್ವಾದ ಪಡೆದ ಮೇಲೆ ಸ್ವಲ್ಪ ನಡೆಯಂಗಾಗಿದೆ. ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ. 80% ಈಗ ಹುಷಾರಾಗಿದೆ. ಸ್ವಲ್ಪ ನಿಶಕ್ತಿ ಇದೆ, ಅಮ್ಮನ ಆಶೀರ್ವಾದದಿಂದ ಹುಷಾರಾಗುತ್ತೆ ಅಂತ ನಂಬಿಕೆ ಉಂಟು. ಬಂದನಿಂದ ಪರವಾಗಿಲ್ಲ ಸರ್. ಹೌದು, ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಬರೋಕ್ಕಿಂತ ಮುಂಚೆ ಅದೇ ಸ್ವಲ್ಪ ಮಾತಾಡೋದು ಎಲ್ಲ ನಡೆಯೋದೆಲ್ಲ ಕಷ್ಟ ಇಲ್ಲ. ಇವಾಗ ಪರವಾಗಿಲ್ಲ ಸರ್. ಈಗ ಬಂದ್ಮೇಲೆ ಪರವಾಗಿಲ್ಲ ಬಿಡಿ. ಅರ್ಥ ಆಗಲ್ವಾ? ದಾಟುವಾಗ ಹಂಗೆ ಮುಟ್ಬಾರ್ದು ಕಣಮ್ಮ. ಏಯ್ ನಡೆ. ಮಿಸ್ಸು ಕಾಲ ಈ ಕಡೆ ತಿರ್ಗಾ ಇದ್ದಾಳೆ ದಾಟ. ಪ್ರತ್ಯಂಗಿರ ಒಂದು ಅಮಾವಾಸ್ಯೆ ಮತ್ತು ಪೌರ್ಣಿಮೆಲಿ ಆಗ್ತದೆ. ಎಲ್ಲ ಕಡೆ ನೈಟ್ ಮಾಡ್ತಾರೆ, ನಮ್ಮಲ್ಲಿ ಮಧ್ಯಾಹ್ನದ ನಂತರ 12 ಗಂಟೆ ನಂತರದಲ್ಲಿ ಮಾಡಿದ್ರೆ ಶಕ್ತಿ ದೇವತೆಗಳಿಗೆ ಮಧ್ಯಾಹ್ನದಲ್ಲಿ ಪ್ರತ್ಯಂಗಿರ ಹೋಮ ಮಾಡೋದ್ರಿಂದ ನಮ್ಮಲ್ಲಿ ಯಾವುದೇ ದುಷ್ಟಶಕ್ತಿಗಳು ಇದ್ದರೂ ಕೂಡ, ಅಥವಾ ನಮ್ಗೆ ಆರೋಗ್ಯ ಬಾಧೆ, ಶತ್ರುಗಳ ಕಾಟ, ಹಣಕಾಸು ಕೊಟ್ಟು ಕಳ್ಕೊಂಡಿದ್ದೀವಿ, ಎಲ್ಲೋದ್ರೂ ಕೂಡ ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರು 3 ಬಾರಿ 5 ಬಾರಿ ಬಂದು ಹೋಮಕ್ಕೆ ಮನೆಯಲ್ಲಿ 3 ಅಡಿ ಉಪ್ಪನ್ನು ಮನೆಯಿಂದ ತಂದು ಹಾಕೋದ್ರ ಜೊತೆಗೆ 5 ಹರಳಿ ಎಲೆ ಮೇಲೆ ಬರೆದು ನಮ್ಮಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನು 5 ಹರಳಿ ಎಲೆ ಮೇಲೆ ಬರೆದು ಹೋಮಕ್ಕೆ ಹಾಕೋದ್ರಿಂದ ಪೂರ್ಣ ಫಲ, ಯಾವುದೇ ಥರದ ಸಮಸ್ಯೆ ಇದ್ರೂ ಕೂಡ ನಿರ್ವಿಘ್ನವಾಗಿ ಆ ಕಾರ್ಯನ ತಾಯಿ ಜಗನ್ಮಾತೆ ಪ್ರತ್ಯಂಗಿರಾ ದೇವಿ ನಡೆಸ್ಕೊಡ್ತಾರೆ. ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆ 12ರಿಂದ 1:30 ಒಳಗಡೆ ಆಗುವಂಥ ಹೋಮ. ಆ ಹೋಮಕ್ಕೆ ಪ್ರತಿಯೊಬ್ಬರು ಕೂಡ ಮನೆಯಿಂದ 3 ಅಡಿ ಉಪ್ಪನ್ನು ನಿವಳಿಸಿ ತಂದು ಮನೆಯಲ್ಲಿ 10 ಜನ ಇದ್ದರೆ 10 ಜನನು ಬಂದು ಹೋಮಕ್ಕೆ ಭಾಗವಹಿಸೋದಷ್ಟು ಪವರ್ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ಯಾವುದೇ ಮನೆಯಲ್ಲಿ ಮೇನ್ ಮುಖ್ಯ ದ್ವಾರ ಇರುತ್ತೋ ಆ ಬಾಗಿಲಿಂದ 3 ಅಡಿ ಉಪ್ಪು, ಮನೆಯಿಂದ ಮುಷ್ಟಿ ಇಡಿ 3 ಅಡಿ ಉಪ್ಪು, 5 ಹರಳಿ ಎಲೆ, ಏನು ಸಮಸ್ಯೆ ಇದೆ, ಏನು ಸಮಸ್ಯೆಗೋಸ್ಕರ ಬಂದೀವಿ ಅಂತೇಳಿ ಬರೆದು ಹೋಮಕ್ಕೆ ಹಾಕೋದ್ರಿಂದ ಖಂಡಿತವಾಗಲಿ ಆ ಸಮಸ್ಯೆ ಪ್ರಾಬ್ಲಮ್ ಬಗೆಹರಿಯುತ್ತೆ. ಯಾವ ಕಡೆ ಹೋಗ್ಬೇಕವ ಆಗುತ್ತೆ ಅಂದ್ರೆ ಬಲಕ್ಕೆ ಹೋಗಿರೋರು ವಾಪಸ್ ಬರ್ತಾರೆ ಅಂದ್ರೆ, ಇಲ್ಲ ಅಂದ್ರೆ ನಿನ್ನ ನಿಧಾನ ಆಗ್ತದೆ ಎಡಕ್ಕೆಮ್ಮ. ಮಂಗಳ ಕಾರ್ಯ ಆಗ್ಬೇಕಂತೆ, ತಮ್ಮಂದು ಮದುವೆ ಆಗ್ಬೇಕಂತೆ, ಮಂಗಳ ಕಾರ್ಯದಲ್ಲಿ ವಿಳಂಬ ಆಗ್ತಿದೆ ಅಂತ ಆಗುತ್ತೆ ಅನ್ನೋದಾದ್ರೆ ಬಲಕ್ಕೆ, ವರ್ಷದೊಳಗಡೆ ಮದುವೆ ಆಗುತ್ತೆ ಅಂದ್ರೆ ಬಲಕ್ಕೆ, ಇನ್ನೂ ನಿಧಾನ ಆಗ್ತದೆ ಎಡಕ್ಕೆಮ್ಮ. ಹೊಡೆಯಪ್ಪಣ. ಮನಸ್ಸಲ್ಲಿ ಅನ್ಕೊಂಡಿದ್ರಂತೆ ಆಗುತ್ತೆ ಅಂದ್ರೆ ಬಲಕ್ಕೆ, ನಿಧಾನ ಆಗುತ್ತೆ ಅಂದ್ರೆ ಎಡಕ್ಕೆಮ್ಮ. ಮನಸ್ಸಲ್ಲೇನು ಅನ್ಕೊಂಡಿದಾರಂತೆ ಆಗುತ್ತೆ ಅನ್ನೋದಾದ್ರೆ ಬಲಕ್ಕೆ, ಇನ್ನು ಅವ್ರ ಆರ್ಥಿಕ ಸಮಸ್ಯೆ ಏನೋ ಪ್ರಾಬ್ಲಮ್ ಆಗಿ ಸಮಸ್ಯೆ ಆಗಿದೆ ಅಂತ ನಿನ್ನೆ ನಮ್ಮ ಬಂದವರ ಆಗುತ್ತೆ ಅನ್ನೋದಾದ್ರೆ ಬಲಕ್ಕೆ, ಇನ್ನೂ ನಿಧಾನ ಆಗ್ತದೆ ಎಡಕ್ಕೆಮ್ಮ.
ಪ್ರಶ್ನೆ ಇದೆ ಯಜಮಾನ. ಮಗ ಹೊರಟೋಗಾನೆ ಯಾವಾಗ ಗೊತ್ತಾನೆ ಅಂತ. ಮಗ ಹೊರಟೋಗಿದ್ದಾನಂತ ಮನೆ ಬಿಟ್ಟು ಬರಕ್ ಆಗ್ಬೇಕಂತ ಶೀಘ್ರದಲ್ಲಿ ಬರ್ತಾನೆ ಆದ್ರೆ ಬಲಕ್ಕೆ ಇಡಕ್ಕೆ ಯಜಮಾನ. ಯಾವ ಕಡೆಗೆ ಹೋಗ್ಬೇಕು? ಶೀಘ್ರವಾಗಿ ಬರ್ತಾನೆ ಅಂದ್ರೆ ಬಲಕ್ಕೆ, ನಿಧಾನ ಆದ್ರೆ ಎಡಕ್ಕೆ ಅಮ್ಮ. ಸರ್ವಿಸ್ ಸೆಂಟರ್ ಓಪನ್ ಮಾಡಿದೆ. ಸರ್ವಿಸ್ ಸೆಂಟರ್ ಓಪನ್ ಮಾಡಿದ್ರಂತೆ. ಚೆನ್ನಾಗಿ ನಡಿಯಂಗ್ ಆಗ್ಬೇಕಂತೆ, ಚೆನ್ನಾಗಿ ನಡೆಯೋಂಗ್ ಆಗ್ಬೇಕು. ನೀನ್ ಅಷ್ಟೇ ಹೋದ್ರೆ ಬಲಕ್ಕೆ ಹೋಗ್ಬೇಕಂತ. ವಿಚಾರದಲ್ಲಿ ತೊಂದರೆ ಆಗಿದೆ ಅಂತ ಇವ್ರಂತೆ ಆಗುತ್ತೆ ಅನ್ನೋದಾದ್ರೆ ಬಲಕ್ಕೆ ನಿಧಾನ ಆಗುತ್ತೆ, ಇನ್ನೂ ನಿಧಾನ ಆಗುತ್ತೆ ಎಡಕ್ಕೆ ಅಮ್ಮ. ಬಲಕ್ಕೆ ಎಡಕ ಆಗುತ್ತೆ ಅನ್ನೋದಾದ್ರೆ ಬಲಕ್ಕೆ, ನಿಧಾನ ಆಗುತ್ತೆ ಎಡಕ್ಕೆ ಅಮ್ಮ. ಆಗುತ್ತೆ ಅನ್ನೋದಾದ್ರೆ ಬಲಕ್ಕೆ, ನಿಧಾನ ಆಗುತ್ತೆ ಎಡಕ್ಕೆ ಅಮ್ಮ. ಮನಸ್ಸನ್ನೇನೋ ಅನ್ಕೊಂಡಿದ್ರಂತೆ ಆಗುತ್ತೆ ಅನ್ನೋದಾದ್ರೆ ಬಲಕ್ಕೆ, ನಿಧಾನ ಆಗುತ್ತೆ ಎಡಕ್ಕೆ ಅಮ್ಮ. ಹೊಡಿಬೇಕ ವಿಚಾರದಲ್ಲಿ ಮಂಗಳಕರದಲ್ಲಿ ವಿಳಂಬ ಅಂತ ಆಗುತ್ತೆ ಅನ್ನೋದಾದ್ರೆ ಬಲಕ್ಕೆ, ನಿಧಾನ ಆಗುತ್ತೆ ಎಡಕ್ಕೆ ಅಮ್ಮ. ಜಾಗ ಸೇಲ್ ಆಗ್ಬೇಕು. ಜಾಗ ಸೇಲ್ ಆಗ್ಬೇಕಂತ ಆಗುತ್ತೆ ಅನ್ನೋದಾದ್ರೆ ಬಲಕ್ಕೆ, ನಿಧಾನ ಆಗುತ್ತೆ ಎಡಕ್ಕೆ ಅಮ್ಮ. ಕೇಳ್ಕೊಂಡ್ರಂತೆ ಆಗುತ್ತೆ ಅನ್ನೋದಾದ್ರೆ ಬಲಕ್ಕೆ, ನಿಧಾನ ಆಗುತ್ತೆ ಎಡಕ್ಕೆ. ಆ ದುಡ್ಡು ಬರುತ್ತೆ ಅನ್ನೋದಾದ್ರೆ ಬಲಕ್ಕೆ, ಇನ್ನೂ ನಿಧಾನ ಆಗುತ್ತೆ ಅಂದ್ರೆ ಎಡಕ್ಕೆ ಅಮ್ಮ. ಎಡಕ್ಕೆ ನಿಧಾನ ಆಗುತ್ತೆ ಅನ್ನೋದಾದ್ರೆ ಬಲಕ್ಕೆ, ನಿಧಾನ ಆಗುತ್ತೆ ಅಂದ್ರೆ ಎಡಕ್ಕೆ ಅಮ್ಮ. ಆ ಕಡೆ ಸೈಡ್ಗೆ ಹೋದ್ರಮ್ಮ. ಮಾತಾಡ್ತಿತ್ತು
ವಿಜಯಕಾಳಿ ಪವಾಡ ಬಸವಪ್ಪನವರ ಪುಣ್ಯಕ್ಷೇತ್ರ. ಇದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆಬೆಟ್ಟಳ್ಳಿ ಹಾಗೂ ಹುಲಿಕೆರೆ ಕಪ್ಪಲು ಮಧ್ಯದಲ್ಲಿ ಬರುತ್ತೆ. ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ ಇವು 4 ದಿನದಲ್ಲಿ ಕವಡೆ ಶಾಸ್ತ್ರ ಇರುತ್ತೆ. ಕವಡೆ ಶಾಸ್ತ್ರದ ಸಮಯ ಬಂದು ಬೆಳಿಗ್ಗೆ ಮಾರ್ನಿಂಗ್ 7 ಗಂಟೆಯಿಂದ 2 ಗಂಟೆವರೆಗೆ ಇರುತ್ತೆ. ಪ್ರತಿ 4 ದಿನದಲ್ಲಿ ಕವಡೆ ಶಾಸ್ತ್ರನ ನೋಡಿ ಹೇಳುವಂಥದ್ದು ಒಂದು ವಿಶೇಷ. ಏನಕ್ಕೆ ಬಂದಿರಿ, ಏನು ಸಮಸ್ಯೆ ಇದೆ, ಎಷ್ಟು ದಿನದಲ್ಲಿ ಪರಿಹಾರ ಆಗುತ್ತೆ ಎನ್ನುವಂಥದ್ದು ನೋಡಿ ಹೇಳುವಂಥದ್ದು ಒಂದು ವಿಶೇಷವಾಗಿ ಹೇಳುವಂಥದ್ದು ಇರುತ್ತೆ. ಪ್ರತಿ ಭಾನುವಾರ ಅಂಜನ ಶಾಸ್ತ್ರ ಇರುತ್ತೆ. ಸಮಯ ಬಂದು ಬೆಳಗ್ಗೆ 7 ಗಂಟೆಯಿಂದ 2 ಗಂಟೆವರೆಗೆ ಅಂಜನ ಶಾಸ್ತ್ರ ಇರುತ್ತೆ. ದಯಮಾಡಿ ಭಕ್ತಾದಿಗಳಲ್ಲಿ ಪ್ರತಿಯೊಬ್ಬರಿಗೂ ನಾವು ಈ ವಿಡಿಯೋ ಮುಖಾಂತರ ಹೇಳೋದೇನೆಂದರೆ, ನಂಬಿಕೆ, ಭಕ್ತಿ, ವಿಶ್ವಾಸ ಇಟ್ಟು ಬನ್ನಿ, ಖಂಡಿತ ಫಲ ಸಿಗುತ್ತೆ. ಅಪನಂಬಿಕೆ ಇಟ್ಕೊಂಡು ಎಲ್ಲ ಕಡೆ ಹೋಗಿದ್ದೀವಿ, ಇದು ಒಂದು ಕ್ಷೇತ್ರ ನೋಡೋಣ ಅಂತೇಳಿ ಅಪನಂಬಿಕೆ ಇಟ್ಕೊಂಡು ಬರೋಕ್ಕೆ ಹೋಗ್ಬೇಡಿ. ವಿಜಯಕಾಳಿ ಯಾರು ನಂಬ್ತಾರೋ ಅವರು ಖಂಡಿತ ವಿಜಯಕಾಳಿ ಅಮ್ಮನವ್ರ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ.